ನಮಸ್ಕಾರ ರೀ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ಜೋಶ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೇನೆ ಗುರು. ಯಾಕಪ್ಪ ಅಂದ್ರೆ ಯಾಕೂ ಇಲ್ಲ ಗುರು, ಬ್ಲಾಗ್ ಮಾಡ್ತಾ ಇದ್ದೀನಿ. ಹಂಗಾಗಿ ಡೈಲಿ ಬ್ಲಾಗ್ ನ ಸೀರೀಸ್ಗೆ ವೆಲ್ಕಮ್ ಅಂತ ಹೇಳ್ಬೋದು. ಏನಿಲ್ಲ ಗುರು, ಆಫೀಸಲ್ಲಿ ಬಂದಿದ್ದೀನಿ. ಪ್ರತಿ ಬ್ಲಾಗಲ್ಲೂ ಹೇಳಿದ್ದೆ ಹೇಳಬೇಕು ಅಂದರೆ ಒಂಥರ ಆಗುತ್ತೆ. ಮತ್ತೆ ಕಂಟೆಂಟ್ ಬೇರೆ ಹೊಡಬೇಕು, ನಿಮಗೂ ಕೂಡ ಬೋರ್ ಆಗುತ್ತೆ. ಬೇರೆ ಬೇರೆ ಕಂಟೆಂಟ್ ಅಲ್ಲಿ ವಿಡಿಯೋ ಮಾಡಬೇಕು. ಮತ್ತು ಶಾರ್ಟ್ ಫಿಲಮಿಂಗ್ ಕತೆ ಬೇರೆ ಬರಿತಾ ಇದ್ದೀನಿ, ಅದನ್ನ ಸ್ಟಾರ್ಟ್ ಮಾಡಬೇಕು. ಏನ ಲಕ್ಕಿ ಏನೋ ಮಾಡೋದೀಗ, ಏನಾದರೂ ಮಾಡಲೇಬೇಕು. ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬ. ಅದೇ ಸ್ಟಾರ್ಟ್ ಮಾಡಿದ್ದೆ ಅಂತ ಕೆಲವರು ಫಾಲೋವರ್ಸ್ ಕೇಳಿದರೆ, ಇಲ್ಲ ಕತೆ ಚೇಂಜ್ ಆಗಿದೆ. ನಿಮಗೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರು ತಿಳಿಸ್ತೀನಿ. ಓಕೆ, ಮತ್ತೆ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನೋಡ್ಗೋರು, ಇಲ್ಲಿ ಅಂಗಡಿಲಿ ತಗೊಂಬಂದೆ. ಇದು ನೋಡೋಕ್ಕೆ ಈ ಥರ ಇದೆ. ಇದು ಪಕ್ಕಾ ಸ್ಕ್ಯಾಮು. ಹೇಗೆ ಅಂತ ಹೇಳ್ತೀನಿ ನಿಮಗೆ. ಇದು ಒಳಗಡೆ ಗಾಳಿ ಇರೋದು ಗುರು. ಹಿಂಗೆ ಓಪನ್ ಮಾಡ್ತೀನಿ ನಿಮಗೆ ನೋಡಿ. ತೆಗೆದಾಗ ಗೊತ್ತಾಗುತ್ತೆ ಇದರ ಅಸಲಿ ಎತ್ತು. ಈಟಕ್ಕೆ 5 ರೂಪಾಯಿ ತಗೊತಾರೆ ಗುರು. ಇಲ್ಲೇ 2 ರೂಪಾಯಿ 3 ರೂಪಾಯಿ ಸ್ವೀಟ್ ಇದ್ದಂಗೆ ಇರುತ್ತೆ. 5 ರೂಪಾಯಿ ತಗೊತಾರೆ. ಇದು ವರ್ತ್ ಅಂದರೆ ವರ್ತ್ ಅಲ್ಲ. ಮತ್ತು ಇನ್ನು ಮತ್ತೆ ನಾ ಊಟದ ಸಮಯ ಆಗೈತೆ. ಒಂದು ಬೋಟಿ ತೊಗೊಂಬಂದೆ. ಯಾಕಪ್ಪ ಅಂದರೆ ಸಂಜೆ ಮನೆಗೆ ಹೋಗಿ ಊಟ ಮಾಡಿಬಿಡ್ತೀನಿ. ಈ ಇನ್ನೂ ಬರಲಿಲ್ಲ. ಹಂಗಾಗಿ ಸಂಜೆ ಮನೆಗೆ ಹೋಗಿ ಊಟ ಮಾಡಿದರೆ ಒಳ್ಳೆಯದು. ಮತ್ತು ಇಲ್ಲಿ ಹೋದಾಗ ಖರ್ಚಾಗುತ್ತೆ. ಈಗ ಬೇರೆ ಎಗ್ ರೈಸ್ ಏನೂ ತಿನ್ನಂಗಿಲ್ಲ, ಮನೇಲಿ ಶ್ರಾವಣ ಅಂತ ಅಂತಾರೆ. ಅದಕ್ಕೆ ಇಲ್ಲಿ ಒಂದು ಬೋಟಿ ತಗೊಂತೇನೆ, ಮನೆಗೆ ಹೋಗಿ ಊಟ ಮಾಡಿದರೆ ಆಯಿತು ಅಂತ. ಸಂಜೆ ಇವಾಗ 5 ಗಂಟೆ ಆಗೈತೆ. ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಈ ವ್ಲಾಗ್ನ ಮುಂದುವರಿಸ್ತೀನಿ. ಲ್ಯಾಪ್ಟಾಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಒಂದು ಹಾರರ್ ಗೇಮ್ ಆಡೋಣ ಅಂತ. ನಾನು ಅಷ್ಟಾಗಿ ಗೇಮ್ನ ಆಡೋಲ್ಲ, ಬಟ್ ಇದು ಒಂಚೂರು ಇಂಟ್ರೆಸ್ಟ್ ಬಂತು ಅಂತ ಹಾರರ್ ಗೇಮ್ನ ಹಾಕ್ಕೊಂಡಿದ್ದೀನಿ. ಟೈಮ್ 7 ಗಂಟೆ ಆಗಿದೆ. ಟಿ ವಿಲಿ ಕೋಲ್ದಲ್ಲಿ ಕೇಳಿ ಯಾವುದು ಅಂತ ರೀಸೆಂಟಾಗಿ ಬಿಡುಗಡೆ ಅಂತ ಸಿನಿಮಾನ ಹಾಕಿದ್ದೀನಿ. ಈ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಬಂದಿದೆ, ಹಂಗಾಗಿ ಹಾಕಿದ್ದೀನಿ. much later. ವೆಲ್ಕಮ್ ಯಪ್ಪ, ಹುಷಾರ್ ಬೇರೆ ಇಲ್ಲ ಗುರು. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವಾಗ ಲ್ಯಾಪ್ಟಾಪ್ನ ಕಣ್ಮುಂದೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಟಿಕೆಟ್ ಬುಕ್ಕಿಂಗ್ ನೋಡೋಣ ಅಂತ. ನಾಳೆ ಸೂಪ್ ಫ್ರಮ್ ಸೋ ಎನ್ನುವಂಥ ಕನ್ನಡ ಸಿನಿಮಾಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಹೋದ ವಾರ ಎಕ್ಕಕ್ಕೆ ಹೋಗಿದ್ದೆ. ಈ ವಾರ ಸೂಪ್ ಫ್ರಮ್ ಸೋ ಸಿನಿಮಾಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಟಿಕೆಟ್ ನೋಡ್ತೀನಿ, ಬುಕ್ ಮಾಡೋಣ ಅಂತ. ಇವತ್ತು ಏನಿದೆ 26ನೇ ತಾರೀಕು. ಎಲ್ಲ ಶೋ ಹೌಸ್ಫುಲ್ಲು ಗುರು. ಶಿವಮೊಗ್ಗದಲ್ಲಿ ಒಂದೊಂದು ಖಾಲಿ ಇಲ್ಲ. ಮತ್ತು ನಾಳೆ ನೋಡಿದರೆ ಭಾರತ್ ಸಿನಿಮಾಸಲ್ಲಿ 2, 4, 6, 8, 10, 11 ಇತ್ತು ಗುರು. 2, 4, 6, 8, 10, 11 ಶೋನು ಫುಲ್ ಆಗುವಂತಹ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ ಈ ಕಲರ್ ಬಂತು ಅಂದರೆ ಫುಲ್ ಆಗೇ ಆಗುತ್ತೆ ಅಂತ. ಮತ್ತು 11 ಗಂಟೆ ಶೋ ಸ್ವಲ್ಪ ಖಾಲಿ ಇದೆ. 2 ಗಂಟೆ 6 ಗಂಟೆದು ಫುಲ್ ಆಗುತ್ತೆ. 9 ಗಂಟೆದು ಕೂಡ ಫುಲ್ ಆಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, 150 ರೂಪಾಯಿದು ಒಂದೇ ಖಾಲಿ ಇರೋದು ಟಿಕೆಟು. ಹಾಗಾಗಿ ಆ ಶೋ ಕೂಡ ಫುಲ್ ಆಗುತ್ತೆ. ನಾವು ಹೋಗ್ಬೇಕಾಗಿರೋದಪ್ಪ ಅಂದರೆ ನನ್ನ ಪ್ಲ್ಯಾನ್ ಇದ್ದಿದ್ದು ಗುರು 2 ಗಂಟೆಗೆ ಹೋಗೋಣ ಅಂತ. ಬಟ್ 2 ಗಂಟೆ ನೋಡಿದರೆ 150 ರೂಪಾಯಿ ಟಿಕೆಟ್ ಆಗೈತೆ. 150 ರೂಪಾಯಿ ಅಂದರೆ ಇಲ್ಲೆಲ್ಲ ಫುಲ್ಲಾಗಿ ಹೋಗೈತೆ. ಇಲ್ಲೊಂದೆರಡು ನಾವು ಹೋಗ್ತಾ ಇರೋದು ಇರ್ಬರಲ್ಲ, ಕರೆಕ್ಟಾಗಿ ಸೆಟ್ ಆಗಲ್ಲ ಅಂತ ಮತ್ತೆ ಬೆಳಗ್ಗೆ ಬೇಗ ಹೋಗೋಣ ಅಂತ 11 ಗಂಟೆ ಶೋಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ. ಇನ್ನು ಏನು ಗಂಟೆ ಶೋ ಅಂದರೆ 11 ಗಂಟೆ ಶೋ ಸ್ವಲ್ಪ ಖಾಲಿ ಇದೆ. ನಾವು ಸೆಲೆಕ್ಟ್ ಮಾಡಿರೋದು 100 ರೂಪಾಯಿ ಟಿಕೆಟಿಗೆ ಒಂದು ಸೆಲೆಕ್ಟ್ ಮಾಡ್ತೀವಿ. ನೋಡ್ಗೋರು, ಇಲ್ಲಾಲೆ ಇಲ್ಲಿಂದ ಸ್ಟಾರ್ಟ್ ಆಯಿತು. ಆಗಲೇ ನೋಡಿದಾಗ ಇಲ್ಲಿ ಇರಲಿಲ್ಲ, ಇಲ್ಲೆಲ್ಲ ಮತ್ತೆ ಇಲ್ಲಿ ಫುಲ್ ಆಗುತ್ತೆ. ಮತ್ತು ನಾವು ಇಲ್ಲಿ ಎಲ್ಲರೂ ಟಿಕೆಟ್ನ ಬುಕ್ ಮಾಡ್ಕೊತೀನಿ. ನಿಮಗೆ ಅದು ಅಪ್ಡೇಟ್ ಮಾಡ್ತೀನಿ. ಮತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಗುರು ಮೊನ್ನೆ. ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿತ್ತು ಅಂತ ಆಫೀಸಿಗೂ ಕೂಡ ಹೋಗಿಲ್ಲ, ಮತ್ತು ಬ್ಲಾಗ್ ಕೂಡ ಮಾಡೋಕ್ಕೆ ಆಗಿಲ್ಲ. ನಾಳೆ ಕಂಪ್ಲೀಟ್ ವ್ಲಾಗ್ ಇದರಲ್ಲೇ ಇರುತ್ತೆ. ನೋಡಿ ಗುರು, ಹೆಂಗೆ ಫುಲ್ ಆಗೈತೆ ಅಂತ. ನಮ್ಮ ಕನ್ನಡ ಫಿಲಮ್ ಹಿಂಗೆ ಬರಬೇಕು ಗುರು. ಕನ್ನಡ ಫಿಲಮ್ ಹಿಂಗೆ ಬಂದಾಗ ಮಸ್ತ್ ಹೊಡುತ್ತೆ. ಬೆಂಗಳೂರಲ್ಲೂ ಸೆಲೆಕ್ಟ್ ಮಾಡಿದೆ. ಬೆಂಗಳೂರಲ್ಲೂ ಸೇಮ್ ರೆಸ್ಪಾನ್ಸ್ ಗುರು. ನಾಳೆ 27 ಡೇಟು. ಇಲ್ಲೆಲ್ಲ ಫುಲ್ಲಾಗಿ ಹೋಗುತ್ತೆ. ನಾಳೆ ಅಂತೂ ಭಾನುವಾರ ಇರೋದ್ರಿಂದ ಎಲ್ಲ ಹೌಸ್ಫುಲ್ ಪ್ರದರ್ಶನಗಳು ನಾಳೆ ಬೆಂಗಳೂರಲ್ಲಿ ಕಾಣುತ್ತೆ, ಶಿವಮೊಗ್ಗದಲ್ಲಿ ಕೂಡ ಕಾಣುತ್ತೆ. ಕನ್ನಡ ಸಿನಿಮಾ ಹಿಂಗೆ ಬಂದಾಗ ಖುಷಿಯಾಗುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಯಕ್ಕ, ಜೂನಿಯರ್ ಇವೆಲ್ಲ ಒಳ್ಳೆ ಮಂದಹಾಸ ಮೂಡಿದ್ವು. ಇದು ಮುಂದೊಡಿಸ್ಕೊಂಡು ಹೋಗ್ತೈತೆ. 2 ವಾರಕ್ಕೆ ಇನ್ನೊಂದು ಒಳ್ಳೆ ಸಿನಿಮಾ ಬಂತು ಅಂತ ನಮ್ಮ ಜನ ಖುಷಿಯಾಗಿ ಥಿಯೇಟ್ರಿಗೆ ನುಗ್ತವ್ರೆ. ಆದರೆ ಏನು ಮಾಡೋಣ, ನಮ್ಮೂರಲ್ಲಿ ಥಿಯೇಟ್ರೇ ಇಲ್ಲ. ಹೋಗೋಣ ಅನ್ನೋರಿಗೆ ಶಿವಮೊಗ್ಗನೇ ಹೋಗ್ಬೇಕು. ಹಂಗಾಗಿ ನಾನು ನಾಳೆ ಇಬ್ಬರು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಬನ್ನಿ ನೀವು ನಮ್ಮ ಜೊತೆಗೆ ಅತ್ಲಾಗೆ.
ಈ ಸಿನಿಮಾ ಬಂದ್ಬಿಟ್ಟು ಮಲಯಾಳಂಗೆ ಕೂಡ ಆಗಸ್ಟ್ 1ರಲ್ಲಿ ರಿಲೀಸ್ ಆಗ್ತಾ ಇದೆ. ಹಾಗೆ ಆಗಸ್ಟ್ 1ರಲ್ಲಿ ರಿಲೀಸ್ ಆಗ್ತಿರುವಂತಹ ಸಿನಿಮಾ ಇನ್ನೂ ಉಳಿದ ಭಾಷೆಗಳಿಗೆ ಡಬ್ ಮಾಡುವಂತಹ ಕಾತರದಲ್ಲಿ ಇದ್ದಾರಂತೆ. ಡಬ್ ಮಾಡಿದರೆ ಒಳ್ಳೆಯದು ಗುರು. ನೋಡು ಗುರು, 10ಕ್ಕೆ 9.7 ರೇಟಿಂಗ್ ಬಂದಿದೆ. ಒಳ್ಳೆ ರೇಟಿಂಗ್ ಅಂತಲೇ ಹೇಳ್ಬೋದು. ದ ಬೆಸ್ಟ್ ಮೂವಿ ಅಂತ ತುಂಬ ಜನ ರಿವ್ಯೂ ಮಾಡಿದ್ದಾರೆ. ನಾನು ಕೂಡ ನಾಳೆ ರಿವ್ಯೂ ಮಾಡ್ತೀನಿ, ಆನೆಸ್ಟಾಗಿ ರಿವ್ಯೂ ಮಾಡ್ತೀನಿ ಗುರು. ಇವೆಲ್ಲ ನೋಡ್ತಾ ಇದ್ದರೆ ಚೆನ್ನಾಗಿ ಇರುತ್ತೆ ಅಂತ ಅನಿಸುತ್ತೆ. ನಾನು ಇದರಲ್ಲಿ ಬುಕ್ ಮಾಡೋದಿಲ್ಲ, ಮೊಬೈಲಲ್ಲಿ ಬುಕ್ ಮಾಡ್ತೀನಿ ನಿಮಗೆ ತೋರಿಸೋದಕ್ಕೆ, ಹಂಗೆ ನಾನು ನೋಡೋದಕ್ಕೆ ಇದನ್ನು ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಕಾಂತಾರ ಸಿನಿಮಾ ಹೇಗೆ ಹೋಗ್ತಾ ಹೋಗ್ತಾ ಒಳ್ಳೆ ಹಿಟ್ಟಾಗಿ ಡಬ್ಬಿಂಗ್ ಎಲ್ಲ ಆಯಿತು ಬೇರೆ ಭಾಷೆಗೆ, ಹಾಗೆ ಈ ಸಿನಿಮಾ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಈ ವರ್ಷದ ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಈಗಾಗಲೇ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ. 31 ತನಕ ಬೇರೆ ಸಿನಿಮಾಗಳ ಮಾತೇ ಇಲ್ಲ. ವೀರಭದ್ರೇಶ್ವರ ಹಾಗೆ ಭಾರತ್ ಸಿನಿಮಾಸಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಭಾರತ್ ಸಿನಿಮಾಸಲ್ಲಿ ಇನ್ನೊಂದು ಶೋ ಕೊಟ್ಟರು ಗುರು, 8 ಕಾಲಿಗೆ. ಇಷ್ಟಿಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದು ಕೂಡ ಹೌಸ್ಫುಲ್ ಆಗುತ್ತೆ. ನಾನು ವೀರಭದ್ರೇಶ್ವರ ಥಿಯೇಟ್ರಲ್ಲಿ 2 ಟಿಕೆಟ್ ಬುಕ್ ಮಾಡಿದೆ. ಎಲ್ಲಪ್ಪ ಅಂದರೆ ಇಲ್ಲಿ 2 ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೋಗ್ಬೋದು ನಾಳೆ. ಸದ್ಯ ಇನ್ನೊಂದು ಸ್ವಲ್ಪ ಹೊದ್ಬಿಟ್ರೆ ಇವ್ಯಾವು ಇರೋಲ್ಲ ಗುರು. ನೀವೇನಾದ್ರು ಹೋಗೋದಿದ್ರೆ ಇದರಲ್ಲೇ ಬುಕ್ ಮಾಡ್ಕೋಬೇಕು. ಅಲ್ಲೋಗಿ ಟಿಕೆಟಿಗೆ ಅಂದರೆ ಕ್ಯೂ ನಿಲ್ಲಬೇಕು, ಮತ್ತು ಟಿಕೆಟ್ ಸಿಗುವಂಥ ಸಾಧ್ಯತೆ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಸಿಕ್ಕರು ಫ್ರಂಟಿಗೆ ಸಿಗ್ಬೋದು ಅಷ್ಟೇ. ಯಾಕಪ್ಪ ಅಂದರೆ ಈ ರೇಂಜಿಗೆ ಬುಕ್ ಆಗ್ತಾ ಇದೆ ಟಿಕೆಟು. ಒಳ್ಳೆ ಪ್ರಶಂಸೆ ಕೂಡ ಸಿನಿಮಾಕ್ಕೆ ಬರ್ತಾ ಇದೆ. ನಡ್ರಿ ಮಳೆ ಇಲ್ಲ, ಬೆಳೆ ಇಲ್ಲ, ಜನಕ್ಕೆ ಉಣ್ಣಕ್ಕೆ ಉಡಕ್ಕೆ ಕಷ್ಟ ಅಂತ ತಿಳ್ಕೊಂಡಿದ್ರೆ ನಮ್ ಟೆಂಟ್ಗೆ ಹೌಸ್ಫುಲ್ ಕಲೆಕ್ಷನ್. ಅಪ್ಪ ಪರಮಾತ್ಮ, ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡ್ಲಪ್ಪ. ನಾನು ನಿಮಗೆ ಸ್ಟೋರಿಲಿ ಅಪ್ಡೇಟ್ ಮಾಡ್ತೀನಿ ಏನೇನು ಕೊಟ್ಟೆ. ಟೋಟಲ್ ಆಗಿ ನಾನು ಸಿನಿಮಾಕ್ಕೆ ಕೊಟ್ಟಿದ್ದು 251 ರೂಪಾಯಿ. ಬುಕ್ ಮೈ ಶೋನಲ್ಲೇ ಗುರು 51 ರೂಪಾಯಿ ಕಟ್ ಮಾಡ್ಕೊತಾರೆ ಬಡ್ಡಿ ಮಕ್ಕಳು. ಆದರೂ ಏನು ಮಾಡೋಣ, ಮತ್ತೆ ಟಿಕೆಟ್ ಸಿಕ್ಕಿಲ್ಲ, ಬೇಸರವಾಗಿ ಬರಬೇಕಾಯ್ತು ಅಂತ ಟಿಕೆಟ್ನ ಬುಕ್ ಮಾಡ್ಕೊಂಡೆ. ಇವಾಗ ಭಾನುವಾರ ಶಿವಮೊಗ್ಗ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಸೂಪ್ರಮ್ ಶೋ ಸಿನಿಮಾ ನೋಡೋದಕ್ಕೆ. ಇವಾಗ ಶಿವಮೊಗ್ಗದಲ್ಲಿ ಇಳಿದು ವೀರಭದ್ರೇಶ್ವರ ಥಿಯೇಟ್ರಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕುವೆಂಪು ರಂಗಮಂದಿರ ಇದು, ಅಂದರೆ ಇಲ್ಲಿ ಕುವೆಂಪು ರಂಗಮಂದಿರ ಇದೆ. ಹಿಂಗೆ ಸ್ಟ್ರೈಟ್ ಹೋದರೆ ವೀರಭದ್ರೇಶ್ವರ ಥಿಯೇಟ್ರ್ ಇದೆ ಅಂತ ಮ್ಯಾಪಲ್ಲಿ ನೋಡ್ತಾ ಇದ್ದೆ. ಕುವೆಂಪು ಅವರ ಸ್ಟ್ಯಾಚು ಕೂಡ ಇಲ್ಲೇ ಇದೆ, ನೋಡಿರ್ಬೋದು ನೀವು. ಸಿನಿಮಾ ಏನು ಈಗ ತಾನೇ ಸಹ ನೋಡಿಕೊಂಡು ಬಂದೆ. ಸಿನಿಮಾ ಅಂತೂ ಮಸ್ತಾಗಿ ಬೆಂಕಿಯಾಗಿ ಐತೆ ಗುರು. ಇದು ಸಪ್ರೇಟಾಗಿ ರಿವ್ಯೂ ಬರ್ತಾ ಇದ್ರೆ ನೀವು ನೋಡ್ಕೋಬೋದು. ಸಲ ಎಕ್ಕ ಸಿನಿಮಾ ನೋಡಿದಾಗ ಏನು ಹೋಟ್ಲಿಗೆ ಬಂದಿದ್ನೋ ಊಟ ಮಾಡೋಕ್ಕೆ, ಅದೇ ಹೋಟ್ಲಿಗೆ ಬಂದಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ಅವತ್ತು ಊಟ ಮಾಡಿದಾಗ ತುಂಬ ಇಷ್ಟ ಆಗಿತ್ತು ಅಂತ ಈ ಹೋಟ್ಲಿಗೆ ಬಂದು ಊಟನ ಮಾಡ್ತೀನಿ. ಊಟ ಬಂದಿದೆ, ಸಲ ಏನಿತ್ತು ಅದೇ ಊಟ. ಒಂದು ಚಪಾತಿ, ರೈಸು, ಹಪ್ಪಳ, ಇವೆಷ್ಟು ಸೈಡ್ಸು. ನಾನು ಪ್ರತಿ ಹೋಟ್ಲಲ್ಲಿ ನೋಡಿದಾಗ ಸಾಂಬಾರೆಲ್ಲ ಉಳಿದ್ಬಿಡ್ತಾಯಿತ್ತು. ಆದರೆ ಈ ಹೋಟ್ಲಲ್ಲಿ ಏನು ಸ್ಪೆಷಲ್ ಅಂದರೆ ಸಾಂಬಾರು ಯಾವುದೂ ಉಳಿಯಲ್ಲ. ನಾನು ಕುಡಿದ್ಬಿಡ್ತೀನಿ ಅಂತ ಅಲ್ಲ, ಈ ರೈಸ್ಗೆ ಎಲ್ಲ ಸಾಕಾಗುತ್ತೆ. ಇವಾಗ ಸಂಜೆ 6:30 ಆಗೈತೆ. ಇಲ್ಲಿ ಸೂಪ್ರಮ್ ಶೋ ಸಿನಿಮಾದ ಇಲ್ಲೇನಿದೆ ಇದನ್ನು ಬರ್ಕೊಂಡು ರಿವ್ಯೂನ ಬರ್ಕೊಂಡು ಹಾಗೆ ಮೈಕಲ್ಲಿ ಡಬ್ಬಿಂಗ್ ಮಾಡ್ಕೊಂಡಿದ್ದಾಯಿತು. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಾದಮೇಲೆ ಇನ್ನೊಂದು ಸಿನಿಮಾ ನೋಡಿ ಅದನ್ನೂ ಬರ್ಕೊಂಡು ಅದನ್ನೂ ಎಡಿಟ್ ಮಾಡಬೇಕು. ಅದು ಯಾವುದು ಅಂತ ಇದೇ ಬ್ಲಾಗಲ್ಲಿ ಹೇಳ್ತೀನಿ. ಸೂಪ್ರಮ್ ಶೋ ಸೋಮೇಶ್ವರ ಸುಲೋಚನಂತೆ. ಹಾಸ್ಯ ಲೋಕದ ಒಂದು ಅದ್ಭುತ ಕಥೆಯ ಸಿನಿಮಾ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀರಿ. ರಾತ್ರಿಯ ಊಟ ಚಪಾತಿ ಮತ್ತು ಇವು ಸೈಡ್ಸ್ ಏನೋ ಹೆಚ್ಚವ್ರೆ. ಮತ್ತು ಈ ಸಿನಿಮಾ ಚೆನ್ನಾಗೈತೆ, ಬಟ್ ರಿವ್ಯೂ ಮಾಡಬೇಕಾ ಬೇಡ ಅನ್ನೋದು ಸ್ವಲ್ಪ ಹೊತ್ತರಲ್ಲಿ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ. ಆ ಸಿನಿಮಾನ ನೋಡಿದೆ, ಇಂಟ್ರೆಸ್ಟ್ ಇತ್ತು ಗುರು, ಬಟ್ ರಿವ್ಯೂ ಮಾಡೋಕ್ಕೆ ಮನ್ಸಿಲ್ಲ ಬಿಡಿ. ಇನ್ನು ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾ ನೋಡಿ ಆ ಸಿನಿಮಾದ ರಿವ್ಯೂ ಮಾಡ್ತೀನಿ. ಚೆನ್ನಾಗಿ ಗೈಬೇಕು. ಯಾರ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಲೇ ಗೈಮೆ ಅಂದ್ರೆ ದುಡಿಮೆ ಕಣಯ್ಯ. ಗೈಬೇಕು ಸರ್. ನಿನ್ನೆ ಈ ವ್ಲಾಗ್ನ ಎಂಡ್ ಮಾಡೋದು ಮರ್ತೋಗಿದೆ, ಹಂಗಾಗಿ ಇವತ್ತು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಬಾಯ್. ಸೋಮೇಶ್ವರ ಸುಲೋಚನಂತೆ.